ನಮ್ ನರಸಿಂಹರಾಜ್ ಇಂಟ್ರೊಡ್ಯೂಸ್ ಮಾಡ್ಕೊಡ್ತೀನಿ ಬಾ. ನೋಡಿ ನರಸಿಂಹರಾಜು ಅಂತ. ನಾನು ನಾವು ಹಿಂದೆ ನಾವು ಈ ಮನೆ ಕಿತ್ತಾಕಿದಾಗಿಂದನು ಕೆರೆ ಕಡೆಗೆ ಹೋಗ್ತೀವ್ರಿ. ನೀವು ಆತರ ಬಾತ್ರೂಮ್ ಹೋಗ್ತಾರಲ್ಲ, ನಿಮ್ ಹೆಣ್ಮಕ್ಳು ನಿಮ್ ತಿಕ್ಕ ನಿಮ್ ಸಾಮಾನೆಲ್ಲ ನೋಡ್ರಿ ಅವ್ರಿಗೊಂಥರ ಆಗಲ್ವಾ? ಬಿಚ್ಕೊಂಡು ಕೆರೆಳ ಕೂತ್ಕೊಂತೀರಲ್ಲ. ಬೇಲಿ ಚಂದೆ ಬೇಲಿ ಹಂಗೆ ಮಾರ್ಬಿಡವಲ್ಲ, ಚಂದೆ ಕುತ್ಕೊಂತೀವ್ರಿ. ಸೊಳ್ಳೆ ಪಳ್ಳೆ ಕಡಿಯಲ್ವಾ? ಕಡಿತಾವ, ಬೆಳಗ್ಗೆ ಟೈಮ್ ಹೋದ್ರಿ ಕಡಿತಾವೆ. ಸೊಳ್ಳೆ ಅವು ಇವು ಕಡಿತಾವೆ. ಮತ್ತೀಗ ಅದು ಎಲ್ಲ ಹೆಂಗ್ ಮೇಂಟೈನ್ ಮಾಡ್ತೀರಾ ನೀವು? ಸೊಳ್ಳೆ ಬದಿ ತಗೊಂಡೋಗಿರ್ತಾರೆ ಇಲ್ಲಿಂದಾನೆ? ಕೆರೆ ತಗ ಸೊಳ್ಳೆ ಬದಿ ತಗೊಂಡು ಹೋಗ್ತಾರೆ. ಹೌದಾ? ಆ ಸೊಳ್ಳೆ ಬದಿ ಕಡ್ದಾಗ ಏನ್ ಮಾಡ್ತೀರಾ ಅಲ್ಲಿ ನೀವು ಬೈಲಲ್ಲಿ ಕೆರೆ ಹತ್ರ? ಪಂಚೆ ಓದ್ಕೊಂತೀವ್ರಿ. ಪಂಚೆ ಇರ್ತದಲ್ಲ ಬಾತ್ರೂಮ್ ಅದನ್ನ ಓದ್ಕೊಂತೀವಿ ಹಂಗೆ ನಮ್ಮ ಮೈ ಮೇಲೆ. ಹಂಗೆ ಬಿಚ್ಚಿಬಿಟ್ಟು ಹಂಗೆ ಮೈ ಮೇಲೆ ಹೊತ್ಕೊಂಡ್ಬಿಡ್ತೀರಾ? ಅದು ಏನ್ ಲೆಟ್ರಿನ್ ಪಟ್ರಿನ್ ಆಗೋಗ್ಬಿಟ್ರೆ ಪಂಚೆ ಎಲ್ಲ ಹಂಗೆ ಒರ್ಸ್ಕೊಂತೀರ ಅದೇನೆ? ಇಲ್ಲ ಬಾತ್ರೂಮ್ಗೆ ಹೋಗಿ ಡ್ರಿಂಕ್ಸ್ ಮಾಡಿರ್ತೀವ್ರಿ ಅಥವಾ ಇನ್ನೊಂದು. ತೊಳ್ಕಣಕ್ ಹೋಗ್ತಿರಲ್ಲ, ಅದು ಮುಗುರ್ಸ್ ಗಿಗುರ್ಸ್ ನೀರೊಳಗೆ ಯಾವತ್ತು ಬಿದ್ದಿಲ್ವಾ? ನೀರೊಳಗೆ ಕುಡಿದು ಬಿಡ್ತೀವಿ ನಾವು. ಚಪ್ಪಲಿ ಬಿಟ್ಬಿಟ್ಟು ಗಾಡಿ ಚಪ್ಪಲಿ ಬಿಟ್ಬಿಟ್ಟು ನೀರೊಳಗೆ ನೀರು ಚಾನಲ್ ನೀರು ಬಂದಿದ್ದಲ್ಲ ತುಂಬಿದೆ ಕೆರೆ, ನೀರೊಳಗೆ ಹೋಗಿ ನೀರ್ ಬಿಟ್ಬಿಟ್ಟು ಬರ್ತೀವ್ರಿ. ಅದ್ರ ನೀರೊಳಗೆ ಮಾಡ್ಬಿಟ್ಟು ಅದೇ ನೀರೊಳಗೆ ತೊಳ್ಕೊಂಡ್ಬಿಡ್ತೀರಾ? ಇಲ್ಲ ಇಲ್ಲಿ ಇದು ಗಿಡ ಮರ ಇರ್ತಾವಲ್ಲ, ಇದು ಈ ಕಡೆ ಕೆರೆ ರೋಡ್ ಮಗ್ಳ ಗಿಡ ಮರ ಅವು ಇರ್ತಾವಲ್ಲ, ಹೋಗಿ ಯಾಕೆ ಈಗೀಗ ನೋವು ಕಾಣಿಸ್ಬೇಕಾ? ಇದು ಒಂದ್ ಕಡೆ ಹೊರಗಡೆ ಇದು ಹೊಟ್ಟೆ ಕೆಳಗೆ. ಹಂಗಾರ ನಿಮ್ ಕಿಡ್ನಿ ಹೋಗೈತ ಒಂದು ಅಂತ ಏನೋ ಒಟ್ನಾಗ ಹಂಗ ಆಗತ್ತೆ ನೋವಾದಂಗೆ ರೇ. ಇಲ್ಲ ರೀಸಸ್ ಫಸ್ಟ್ ಮಾಡ್ತೀರಾ ಇಲ್ಲ ಹೇಳ್ತೀರಾ ಫಸ್ಟ್? ಎರಡು ಒಂದೇ ಸರಿ ಮಾಡ್ಬಾರ್ದು. ಅದೇ ಒಂದ್ 3 ಸಲ ಅದನ್ನೇ ಕೇಳಿ ಕಲ್ತಾ ಅದರಿಂದ ಏನೈತೆ ಕೊಟ್ರೆ ಚೆಕ್ ಮಾಡ್ತಾರೆ. ರೇ ನಿಮ್ ಒಳ್ಳೇದಕ್ಕೆ ಅಲ್ವನ್ರಿ ಹೇಳ್ತಿರೋದು, ನನ್ನ ಒಳ್ಳೇದಕ್ಕೆ ಹೇಳ್ತಾ ಇರೋದು. ಅಲ್ಲ ಸರ್, ಅದನ್ನ ಏನ್ ಬರೇ 100 ಸಲ ಬರೀ ಅದೇ. ನಾವು ಈಗ ನಿಮ್ಗೇನೋ ತೊಂದರೆ ಆಗುತ್ತೆ, ನಿಮ್ಗೆ ಒಳ್ಳೇದಕ್ಕೆ ನಾವ್ ಹೇಳ್ತಾ ಇರೋದು. ಏನಿಲ್ಲ, ಅದ್ ಯಾರಿಗೂ ಅದನ್ನ ಮಾಡ್ತೀವಿ. ಇಲ್ಲ ನೀನು ನಾಳೆದ ಏನ್ ಮಾಡ್ತೀವಿ ಗೊತ್ತೇನಪ್ಪ ನರಸಿಂಹರಾಜು? ಅದು ರೀಸರ್ಚ್ ಮಾಡಕ್ ಹೋಗ್ಬೇಡ, ಅದ್ಮಿ ಹಿಂಗೆ ಹಿಡ್ಕೊಂಬಿಡು ಕೈಯಾಗೆ. ಫಸ್ಟ್ ಲೆಟ್ರಿನ್ ಮಾಡ್ಬಿಟ್ಟು ಆಮೇಲೆ ರೀಸರ್ಚ್ ಮಾಡು. ಆಗತ್ತೆ ಸರ್, ಬೆಳಗ್ಗೆ ಟೈಮ್ ಆಗುತ್ತ. ಏನಪ್ಪಾ ನೀನು ಹಂಗ್ ಮಾಡಿದ್ರೆ ಏನ್ ಮಾಡ್ಬೇಕು ಗೊತ್ತಾ? ಫಸ್ಟ್ ಕೈಯಲ್ಲಿ ಅದನ್ನ ಹಿಡ್ಕೊಂಡ್ಬಿಡು, ಲೆಟ್ರಿನ್ ಮಾಡ್ಬಿಟ್ಟು ಅದೇ ಉಚ್ಚೆನೆ ಎಡಗೈಗೆ ಹಿಡ್ಕೊಂಡು ಹಿಂಗ್ ಹಿಡ್ಕೊಂಡು ಅದೇ ನೀರಾಗ ತೊಳ್ಕೊಂಡ್ರೆ ತಿರ್ಗಾ ಕಾಯಿಲೆ ಬರಲ್ಲ ತಿರ್ಗಾ ಅದ್ ನಿಂಗೆ. ಜಗ್ಗ ಪಗ್ಗ ತಗೊಂಡೋಗಿ ಹಿಡ್ಕೋಬಹುದು ಬಿಟ್ರೆ ಅದನ್ನ ಹಿಡ್ಕೊಳಕಾಗುತ್ತೆ. ಇಲ್ಲ ಒಂದು ಖಾಲಿ ಬಾಟ್ಲು ತಗೊಂಡೋಗ್ಬಿಡು, ಅದಕ್ಕೆ ಖಾಲಿ ಬಾಟ್ಲಲ್ಲಿ ಕುಯ್ಕೊಂಡ್ಬಿಟ್ಟು ಅದೇ ಇದ್ರಲ್ಲಿ ತೊಳ್ಕೊಂಡ್ರೆ ಅದು ನಿಮ್ದು ಕಲ್ಮಶ ಎಲ್ಲ ಹೋಗುತ್ತೆ ಮೈಯಾಗಿರೋದು. ನೋಡಂತ ಬೆಳಿಗ್ಗೆ ನೋಡಂಗ್ ಮಾಡ್ತೀವಿ, ಬೆಳಿಗ್ಗೆ ಹಂಗ್ ಮಾಡ್ತೀವಿ ನೋಡಂತ ಹೇಳ್ತಾ. ಬಿಸ್ಲರಿ ಖಾಲಿ ಬಾಟ್ಲು ತಗೊಂಡೋಗಿ ಎಲ್ಲ ಮಣ್ಣಿಗೋಗಿದ್ದು ಯಾಕೋ ತಲೆ ಹೊಟ್ಟು ಬಂದಂಗ ಆಯ್ತು, ಮಣಿಕೊಂತೀವಿ. ಇದು ಇನ್ನೇನು ಅದ್ರಾಗ ಏನೈತಿ? ಇನ್ನೇನು ಇಷ್ಟೆಲ್ಲ ಹೇಳಿದ್ರು ನಮ್ಗೇನು ಒಂದು ಹೆಲ್ಪ್ ಮಾಡ್ಲಿಲ್ಲ ಬಿಡ್ರಿ ನೀವು. ಇಷ್ಟೆಲ್ಲ ನಾವ್ ಹೇಳಿದ್ರು ನಮ್ಗೊಂದ್ ಹೆಲ್ಪ್ ಮಾಡ್ಲಿಲ್ವಲ್ಲ ನೀವು. ಯಾರು ಹೇಳಿ ನೀವು? ನಾನ್ರಿ ಕಲಾವಿದ್ರು ಚಂದ್ರಶೇಖರ್. ಊಟ ಆಯ್ತು, ನಿದ್ದೆ ಬರ್ತಾ ಇಲ್ಲ, ಏನ್ ಮಾಡೋದು? ನಿಮ್ಮನೆ ಹತ್ರ ಬರ್ಲಾ ಓಡಾಡ್ಕೊಂಡ್ ಹಂಗೆ ಕಾರ್ ತಗೊಂಡು? ನಾಯಿಗಳಿದ್ರೆ ಏನ್ ಮಾಡೋಣ? ನಾಯಿಗಳು ಬೆಂಗಳೂರಿಗೆ ಹೋಗೋಣ, ಬರ್ತೀರಾ ಈಗ? ಇಲ್ಲ ಸರ್ ಬರಲ್ಲ, ನಾಯಿಗಳಿದೆ. ಅಲ್ಲ ರೀ, ಬೆಂಗಳೂರಿಗೆ ಹೋಗೋಣ ಬರ್ತೀರಾ? ಅಲ್ಲಿ ಯಾವ್ದಾರ ನೋಡೋಣ, ಬೆಂಗಳೂರಲ್ಲಿ ಇಬ್ರು ಎಂಜಾಯ್ ಮಾಡೋಣ. ಇಲ್ಲ ಸರ್, ನಮ್ದು ಇಲ್ಲಿ ನಮ್ಮ ಮನೆಗೆ ಮಕ್ಳು ಮರಿ ಇದಾವೆ, ನಮ್ ಮಗಾರಿದಾರೆ, ಹಂಗೆಲ್ಲ ಇಲ್ಲ, ನಾವ್ ಬರಲ್ಲ. ನೋಡಿ ಯಾರನ್ನ ನಿಮ್ಮ ಹತ್ತಿರ ಆತ್ಮೀಯರನ್ನ ಯಾರನ್ನ ಕರ್ಕೊಂಡು ಹೋಗಿ. ನಂದೇನ್ ಗೊತ್ತಾ ನರಸಿಂಹರಾಜು, ಆತ್ಮೀಯರನ್ನ ಕರ್ಕೊಂಡು ಹೋಗಿದ್ರಾಗೆಲ್ಲ ಹಿಂಗೆಲ್ಲ ಮಾಡಕ್ ಆಗಲ್ಲ. ಈ ಕೆಲ್ಸ ಮಾಡ್ಬೇಕು ಅಂದ್ರೆ ನೀವು ನಾವಾದ್ರೆ
ಈಗ ನೀವ್ ಅದ್ರಾಗ ಅನುಭವಸ್ಥರು ಅಲ್ವಾ? ಅವರು ನರಗ್ನಳ್ಳಿ ಕೃಷ್ಣಪ್ಪರು ಹೇಳಿದ್ರು, ಅಯ್ಯೋ ಅಣ್ಣ ಅವನು ತುಂಬಾ ತುಂಟ, ಅವನು ಒಳ್ಳೊಳ್ಳೆ ಇದು ಮಾಡಿದಾನೆ, ಯಾರೋ ಲಕ್ಷ್ಮಮ್ಮ ಅಂತೆ ಲಲಿತಮ್ಮ ಅಂತೆ ಸಖತ್ತಾಗಿ ಎಲ್ಲ ಯೂಸ್ ಮಾಡಿದಾನೆ, ಅವನು ರಸಿಕನೇ ಅಂತ ಅಂದ್ರು, ಹೇಳಿದ್ರು. ಹಂಗಾಗಿ ನೀವು ಅನುಭವ ಇರೋದ್ರಿಂದ, ನಾವು ಅನುಭವ ಇರೋದ್ರಿಂದ ಹೋದ್ರೆ ಹೆಂಗೆ ವೆರೈಟಿ ಮಜಾ ಮಾಡ್ಬೋದು. ನೀವ್ ಹೇಳ್ಕೊಡ್ತೀರಾ ಈ ತರ ಎಲ್ಲ ಹಿಂಗೆ ಮಾಡ್ಬೋದು ಅಂತ ಅಲ್ವಾ? ಇಲ್ಲ ಇದು ಹೇಗೆ ಮಾಡ್ತಿ ಬಿಡಿ. ಬೆಳಿಗ್ಗೆ ಏನ್ರಿ ಅಪರೂಪಕ್ ಮಾಡಿದೀನಿ, ನೀವ್ ಹಾಲೆ ಕಟ್ ಮಾಡ್ತಿದ್ದೀರಾ. ಇಲ್ಲೆಲ್ಲ ಹುಡುಗರು ಅದು ಮನಿಕೊಂಡಿದಾವೆ. ಬೆಳಿಗ್ಗೆ ಮಾಡ್ತೀವಿ ಬಿಡಿ, ಬೆಳಿಗ್ಗೆ ಮಾಡ್ತೀನಿ. ನರಸಿಂಹಸ್ವಾಮಿ ಮೇಲೆ ಆಣಿ ನೀವು ಕಟ್ ಮಾಡಿದ್ರೆ ಅಲ್ಲ? ಯಾಕೆಂದ್ರೆ ಈಗ ಯಾವ ನಿಮ್ಮೂರಾಗ ಒಂದ್ ಏನ ನೋಡ್ತೀರಾ ಯಾವ್ದನ? ಇಲ್ಲೆಲ್ಲ ಹಿಂಗ್ ಮಾತಾಡ್ಬೇಕು ಹೋದ್ರ ಅಲ್ಲೇ ಅವ್ರ ಮನೆಯವ್ರೇನ ಅವ್ರ ಹತ್ಕೋತಾರೆ, ಎಲ್ಲ ಅಲ್ಲೇ ಫೋಟೋಗಳು ತಕ್ಕಂತಾರೆ, ಮೊಬೈಲ್ ವಿಡಿಯೋ ಮಾಡ್ಕೊಂತಾರೆ ಅಂತ ಹೋಗಿ ಈಗ ನಾವು ಮನೆಗ್ ಮಕ್ಳು ಮರಿ ಮಾಡಿಕೊಂಡು ಹಂಗೆಲ್ಲ ಹೋದ್ರೆ ನಾಳೆ ನಮ್ಮ ಮುಂದೇನೋ ಅಂತಾರೆ ಎಲ್ಲ ಕೊಲ್ತಾಂಡೇಶಲ್ ಅವರು. ಅಲ್ಲ ನೀ ಯಾವ್ದನ ಪ್ಲೀಸ್ ನಮ್ಗೊಂದ್ ಯಾವ್ದನ ಒಂದ್ ಇವತ್ತಿಗೆ ಒಂದ್ ಸ್ವಲ್ಪ ಅಡ್ಜಸ್ಟ್ ಮಾಡ್ಬಿಡ್ರಿ, ಯಾವ್ದನ ಒಂದೇ ಒಂದು. ಸರ್ ಅಲ್ಲಲ್ಲ ನೀವು ಇದೇನು ನಾವು ನೋಡಿ ನಮ್ಗೆ ಮಾತ್ರೆ ನುಂಗಿದೀನಿ, 2 ಮಾತ್ರೆ ನುಂಗಿದೀನಿ, ನಮ್ಗೆ ಯಾಕೋ ಇವತ್ತು ತಲೆ ಹೊಡ್ತಾ. ನಾನು ಖಂಡಿತ ಬೇರೆ ಮಾತಾಡ್ತೀನಿ. ನಮ್ಗೆ ಆ ಟೈಪ್ ಕಲ್ಲ ನಾವು ಏನು ಇದು ದಳ್ಳಾಳಿ ಇದನ್ನ ತಿಳ್ಕೊಂಡಿದ್ರಿ ನಮ್ಮನ್ನ. ಅಲ್ಲ ನೀವು ನೋಡಿ ಇದು ಯಾವ್ದನ್ನ ಒಳ್ಳೆ ರೀತಿಲಿ ಮಾತಾಡಿ, ಆದ್ರೆ ನಮ್ಗೆ ಬಾರಿ ನಾವು ಏನೇನೋ ಕೆಟ್ಟ ಮಾತು ಬರ್ತವೆ. ನರಸಿಂಹರಾಜು ಅವರೇ, ಈಗ ನಾವು ಕೃಷ್ಣಪ್ಪರ್ ಏನಂದ್ರು ಅಂದ್ರೆ, ಅವ್ರು ಯಾರು ಲಲಿತಮ್ಮ ಲಕ್ಷ್ಮಮ್ಮ ಅವ್ರನ್ನೆಲ್ಲ ನೀವ್ ಯೂಸ್ ಮಾಡಿ ಬೇಕಾದ್ರೆ ಅವ್ರದ್ದು ಯಾರ್ದನ ಒಬ್ರು ನಂಬರ್ ಕೊಟ್ರೆ ನಾವೇ ಅಲ್ಲಿಗೆ ಹೋಗ್ಬಿಡ್ತೇನೆ ಡೈರೆಕ್ಟ್. ಲಲಿತಮ್ಮನ ನಂಬರ್ ಕೊಡ್ತೀರಾ? ನಮ್ಗೆ ಯಾವ ತರದ್ ಏನು ನಾವು ಗೊತ್ತಿಲ್ಲ. ನಿಮ್ಗೆ ಅದನ್ನ ನಿಮ್ಮ ಚಾಲೆಂಜ್ ಬಿಟ್ಟಿತ್ತು, ನಿಮ್ಗೆ ಅವಶ್ಯಕತೆ ಇದ್ರೆ ನೀವು ಅದನ್ನ ಇದು ಮಾಡಿ ಇನ್ನೊಬ್ರಿಗೆ ಹೇಳಿ ಅವರಿಂದನ ಎಲಪ್ ತಗೊಂಡು ಮಾಡೋದು, ಅದು ತರವಲ್ಲ ಅದು. ಅಲ್ಲ ಈಗ ಲಕ್ಷ್ಮಮ್ಮಂದು ಯಾರ್ದನ ಅವ್ರದನ ನಂಬರ್ ಕೊಡ್ತೀರಾ? ಹೋಗ್ತೀನಿ. ಇಲ್ಲ ನಮಗ್ ಗೊತ್ತಿಲ್ಲ ಸರ್, ನಮ್ಗೆ ಯಾವ್ದು ಗೊತ್ತಿಲ್ಲ ನಮ್ಗೆ. ಕೃಷ್ಣಪ್ಪರ್ ಹೇಳಿದ್ರಲ್ರಿ ನಿಮ್ಗೆಲ್ಲ ಗೊತ್ತಂತೆ. ಕೃಷ್ಣಪ್ಪರ್ ನಂಬರ್ ಕೊಡ್ತೀನಿ, ನಾಳೆ ಫೋನ್ ಮಾಡಿ. ಕೃಷ್ಣಪ್ಪರ್ ನಂಬರ್ ನನ್ನ ಹತ್ರನೇ ಇದೆ, ಬೇಕಾದ್ರೆ ಅವರೇ ಮಾತಾಡ್ತಾರ ನೋಡ್ರಿ. ಇಲ್ಲ ಲೈನ್ಗೆ ಹಾಕ್ತೀನಿ ತಡೀರಿ, ಒಂದ್ ನಿಮಿಷ ಹಂಗೆ ಇರ್ರಿ. ನರಸಿಂಹರಾಜು ರೇ ನಾನ್ ಕಣ್ರಿ ನರಸಿಂಹರಾಜು ರೇ. ಯಾರಣ್ಣ? ನಾನು ನರಸಿಂಹರಾಜು. ಗೊತ್ತಾಗ್ಲಿಲ್ಲ. ನಾನ್ರಿ ನರಸಿಂಹರಾಜು ಬಳ್ಳಾಪುರ. ಗೊತ್ತಾಗ್ಲಿಲ್ಲ. ನಾನೇ ಹೇಳ್ದೆ, ನಾ BN ನರಸಿಂಹರಾಜು. ನಾನು ಅವನೇ BN ನರಸಿಂಹರಾಜು ಬಳ್ಳಾಪುರ, ಲೇಟ್ ನರಸಿಯಪ್ಪ. ಹಾ ಕರೆಕ್ಟ್. ಮತ್ತೀಗ ನೀವ್ಯಾರು? ನೀವ್ಯಾರು ಸ್ವಾಮಿ? ರೇ ನಾವೇ ನೀವ್ ಹೇಳಿದ್ದು. ರೇ ನೀವ್ ಹೇಳಿದಲ್ಲ ನಾವು. ನೀವ್ ಹೇಳಿದಲ್ಲ ಈಗ ಅದೇ ನಾವು. BN ನರಸಿಂಹರಾಜು ಲೇಟ್ ನರಸಿಯಪ್ಪ ನಾವೇ. BN ನರಸಿಂಹರಾಜು ಲೇಟ್ ನರಸಿಯಪ್ಪ, ಬುಗುನಹಳ್ಳಿ ತಾಲೂಕು, ತುಮಕೂರು ಜಿಲ್ಲೆ. ಬುಗುನಹಳ್ಳಿ ತಾಲೂಕಲ್ಲ, ಬುಗುನಹಳ್ಳಿ ಪೋಸ್ಟ್. ನಮ್ಮ ಮನೆ ಮೇಲೆ ವಿಜಯ ಜ್ಯುವೆಲರ್ಸ್ ಅಂತ ಬರೋದು, ಹಳ್ಳಿ ಮರ ಐತೆ ನಮ್ಮ ಮನೆ ಪಕ್ಕ. ನಮ್ಮ ಮನೆ ತಾವ ಹಳ್ಳಿ ಮರ ಐತೆ, ರೋಡ್ ಸೈಡ್ ನಮ್ಮ ಮನೆ. ಕರೆಕ್ಟ್. ಅಲ್ಲ ಇದು ನಮ್ಮನೆ ಕರೆಕ್ಟ್ ಆಗಿ ನಮ್ಮನೆ ಅಡ್ರೆಸ್ ಹೇಳ್ತಾ ಇದ್ದೀರಾ ನೀವು? ನಮ್ಮನೆ ಅಡ್ರೆಸ್ ನೀವು ಕರೆಕ್ಟ್ ಆಗಿ ಹೇಳ್ತಾ ಇರೋದು ಇವಾಗ. ನಮ್ಮನೆ ನಮ್ಮನೆ ಅಡ್ರೆಸ್ ಹೇಳ್ತಾ ಇರೋದು. ಅಣ್ಣ ನಿಮ್ಮ ಹೆಸರೇನು ಹೇಳಿ? BN ನರಸಿಂಹರಾಜು ಬಳ್ಳಾಪುರ, ಲೇಟ್ ನರಸಿಯಪ್ಪ, ಬುಗುನಹಳ್ಳಿ ಪೋಸ್ಟ್, ತುಮಕೂರು ತಾಲೂಕು, ತುಮಕೂರು ಜಿಲ್ಲೆ. ಸ್ವಾಮಿ ನಮ್ಮ ಹೆಸರು BN ನರಸಿಂಹರಾಜು, ಲೇಟ್ ನರಸಿಯಪ್ಪ, ಬುಗುನಹಳ್ಳಿ ತಾಲೂಕು, ತುಮಕೂರು ಜಿಲ್ಲೆ. ನಮ್ಮ ಮನೆ ಬಳ್ಳಾಪುರದಾಗ ಇರೋದು. ನಾವು ಕಿವಿಗೆ 2 ವಾಲೆ ಇಕ್ಕೊಂಡು ಗಾಡಿ ಓಡಾಡ್ತೀನಿ ನೋಡಿ ನಾನು ಅವನು. ನೀವ್ಯಾರು ಹೇಳಿ? ಮಾತ್ರಿಗೆ ಕಾರಣ ಇದು. ಇವರು ಗುಲಾಬಿ ಹೂವಿನವರಲ್ಲ, ಕಾಂಗ್ರೆಸ್ ಹೂವಿನವರು. ನೀವು ವಾಲೆ ಇಕ್ಕಂತೀರಲ್ಲ ಅವರು. ನಾನು ಶಾಟದರಿಯನು, ನಾನು ಶಾಟದಾರ ಮೂಗ್ಗೇರ್ಸ್ಕೊಳನು, ನನ್ ಮನಸ್ನೇ ಅಲ್ಲ. ಆಯ್ತು ನೀವೇ ಅಲ್ಲನಾ? ನರಸಿಂಹಣ್ಣ ಅನ್ರಿ.
ನರಸಿಂಹಣ್ಣ ಅಂತ ನನ್ನ ಹೆಸರು. ನಾನೇ ನರಸಿಂಹ ಅಲ್ಲ, ನಾನು ಇದು ಶಾಟಕ್ಕಿತ್ ಮೂಗೇರ್ಸ್ಕೊಂಡ್ ನಾನು. ಆಮೇಲೆ ಇದು ಇದು ಕಟಿಂಗ್ ಮಾಡೋನ್ ನಾನು. ಅಣ್ಣ ನಿಮ್ ಬಗ್ಗೆ ನೀವೇ ಕೆಟ್ಟದಾಗ ಮಾತಾಡ್ಕೊಂಬೇಡ್ರಿ. ನೀವು ಇವ್ರಲ್ವ್ರ ಅದೇ ವಿಜಯ್ ಜ್ಯುವೆಲರ್ಸ್ ಪೆಟ್ಟಿ ಇದು ಹಳ್ಳಿ ಮರದವರು, ಆಮೇಲೆ ಇದೆಂತದ್ದು ಕ್ಯೂ ಗಾಲಿ ಕಿಣರೆಲ್ಲ ನೀವೇ ಅಂದ್ರೆ ನಾನೇ ಶಾಟ ಹೇಳಣ? ನಾನೇ ನರಸಿಂಹರಾಜು ಅಂದ್ರೆ ಎಲ್ಲ ನೀವೇ ಪೂರ್ತಿ ಅಡ್ರೆಸ್ ಹೇಳಿದ್ರೆ? ಏ ಹಂಗಲ್ಲಪ್ಪ, BN ನರಸಿಂಹರಾಜು, ಲೇಟ್ ನರಸಿಯಪ್ಪ, ಬುಗುಡ್ನಳ್ಳಿ ಪೋಸ್ಟು, ತುಮಕೂರು ತಾಲೂಕು, ತುಮಕೂರು ಜಿಲ್ಲೆ. ನಮ್ಮ ಮನೆ ರೋಡ್ ಪಕ್ಕ ನಮ್ಮ ಮನೆ ಐತಿ, ಸೀಟಿನ ಮನೆ. ಇಲ್ಲಿ ನಾಯಿ ಪಡ್ಕೊಂತೈತಿ, ಅಲ್ಲಿ ಅದೇ ಬಿಡ್ಕೊಂತೈತಿ. ನಮ್ ಏನಪ್ಪ ನಾವು ಶಿವ ಅಂತ ಯಾರೋ ದುಡ್ಡನಾರ ಪಡ್ನಾರ ಕೊಡೋರು ಅಂತ ಅಂದ್ರೆ ಇದು ಹೇಳಿದ್ದೆಲ್ಲನ ನೀನೇ? ಅಣ್ಣ ನಮ್ಮನೆ ಮುಂದೆ ಹಳ್ಳಿ ಮರ ಐತಲ್ಲ, ರೋಡ್ ಪಕ್ಕದಾಗೆ ಹಳ್ಳಿ ಮರ ಐತಲ್ಲ, ನಮ್ಮನೆ ಮುಂದೆ ಒಂದ್ ಕಾರ್ ನಿಂತ್ಕೊಂಡೈತಿ ನೋಡ್ರಿ. ಅವ್ರು ಅಲ್ವ ನಾವು? ಆಯ್ತು ಸ್ವಾಮಿ, ಒಳ್ಳೇದಾಗ್ಲಿ. ಏನಕ್ಕೆ ಫೋನ್ ಮಾಡಿದ್ದು? ಅದೇ ನಮ್ಮ ಮನೆಗೆ ಒಂದ್ ಫಂಕ್ಷನ್ ಇತ್ತು. ಯಾರ ಮನೆಗೆ? ನಮ್ಮ ಮನೆಗೆ, ಬಳ್ಳಾಪುರದಲ್ಲಿ. ಬಳ್ಳಾಪುರದಲ್ಲಿ ಫಂಕ್ಷನ್ ಇರೋದು ವಿಜಯ್ ಜ್ಯುವೆಲರ್ಸ್. ಆಮೇಲೆ ಅಯ್ಯೋ ಇವ್ ತಾಯಿ ನಾಯಿ ಓಡ್ಸಲ್ಲ ಮಗ ನಾಯ. ಹಾಕು ಕಲ್ತಂಡ ಹಾಕ್ರಿ, ಹಾಕು. ಅಲ್ಲೂ ಬಂದೈತ್ರ ನಾಯಿ? ನಮ್ಮನೆ ತಗ ನಾಯಿ ಬಂದೈತ್ ನೋಡಿ ಸ್ವಾಮಿ, ನಮ್ಮ ಬಡ್ಕೊಂಡಿದೆ. ಓಡ್ಸ ಓಡ್ಸು. ಏನ ಗೊತ್ತ, ಯಾವ್ದೋ ಕಳಿಚಣ ಕಾಣ್ತೈತಿ, ವಿಕೆಟ್ ಯಾರೋ ಹೊಲ್ದಂಗ್ ಕಾಣ್ತಾರ ಮಗ. ಯಾಕ ನಾಯಿ ಹೂ ಅಂತಿದ್. ಇಡೋಣ ಸ್ವಾಮಿ, ಇನ್ನ ನಾವು ಯಾಕೆ ಅಲೋ ಅನ್ನೋಂಗ ಆಗ್ತೈತಿ. ಈಗ ತಲೆ ಕೆಟ್ಟೋಗ್ತಾ ಇತ್ತು ನನಗೆ. ತಲೆ ಹಾಕಣ ಕೆಡೋದ್ರಾಗ ಏನಾಯ್ತಣ್ಣ, ನೀವು ನನಗ್ ಕೊಡೋಂಥದ್ದು ಏನಿಲ್ಲ, ನಾನ್ ನಿಮಗ್ ಕೊಡೋಂಥದ್ದು ಏನಿಲ್ಲ. ಹಿಂಗ ಯಾಕೆ ಹೇಳ್ತೀರ? ಕರೆಕ್ಟ್ ಆಗಿ ನಾನು ಇವಾಗ ನೀವೆಲ್ಲ ಹೇಳಿದ ಅಡ್ರೆಸ್ ಆಗಿ ಆರಾಮಾಗಿ ಹಿಂಗ ಊಟ ಮಾಡಿ ಲೇಟ್ ಕಾಯ್ಕೊಂಡು ಕುಂತಿದೀನಿ. ಇವಾಗ ಎಲ್ಲ ಪೂರ್ತಿ ನೀವ್ ಹೇಳಿರ ಅಣ್ಣ. ಜೀವನದಲ್ಲಿ ಊಟ ತಿಂಡಿ ನೆಮ್ಮದಿ ಅವೆಲ್ಲ ಇದು 3 ಹೊತ್ತಿಗೆ ಒಂದಿನ ಊಟ ಮಾಡೋರು, ಅದನ್ನೇ ಊಟ ಮಾಡೋದು. ಏನೇ ಸ್ವಾಮಿ ಇದ್ರಾಗೆ ಒಂದಿನ ಈಗ ಬಂದ್ರೆ ಈಗ ಹೋಗ್ಬೇಕು. ಎಲ್ಲಿಗೆ? ಊರ್ ಹೋಗ್ತೀರಾ? ಈಗ ಬಾ ಅಂದ್ರೆ ಊರ್ ಹೋಗ್ತೀರಾ? ಅಲ್ಲ ಸ್ವಾಮಿ, ನಾವು ಇವಾಗ ಪರಮಾತ್ಮ ಈಗ ಬಾ ನಿಂದ ಆಗೋಯ್ತು, ನಿಂದು ಭೂಮಿ ಮೇಲೆ ಇರೋದು ಅಂತ ಅಂದ್ರೆ ಹೋಗ್ಲೇಬೇಕು. ಕರೆಕ್ಟ್. ಅದನ್ನ ನಾನು ಹೇಳಿದ್ ಸ್ವಾಮಿ. ಹೋಗಂಗಿದ್ರೆ ಹೋಗ್ಬಿಡ್ರಿ ಮತ್ತೆ ಊರಿಗೆ. ಊರಿಗೆಲ್ಲ ಹೇಳಿದ್ ನಾನು. ಊರಿಗೆಲ್ಲ ಇದು ಹುಟ್ಟಿಸಿದನು ಪರಮಾತ್ಮ, ಅವ್ನು ಯಾವಾಗ ಕರ್ಕಂತ ನಾವು ಹೋಗ್ಲೇಬೇಕಲ್ರ. ಇವಾಗ ನಾವು ಬರಲ್ಲ ಅಂದ್ರೆ ಬಿಡ್ತಾರ? ಬರಲ್ಲ ಅಂತ ಹೇಳ್ರಿ. ನಾನ್ ಬರಲ್ಲ ಅಂತ ಅಂದ್ರೆ ನಂಟ್ರ ಮನೆಗ್ ಬರಲ್ಲ, ನೀವು ಇವತ್ತು ದಿನ ಜಾತ್ರೆನೋ ಹಬ್ಬನೋ ಹರಿದಿನನೋ ಮಾಡ್ಕೊಳ್ರಿ ಅಂತ ಹೇಳ್ಬಹುದು. ಆಮೇಲೆ ಇವತ್ತು ಕೆಲ್ಸಕ್ ಬರಲ್ಲ, ನನ್ಗೆ ಹುಷಾರಿಲ್ಲ ಅಂತ ಹೇಳ್ಬಹುದು. ಇದು ಫೋನ್ ಮಾಡಿ ಹೇಳಕ್ಕೆ ಇವರು ನಮ್ಮನ್ ಭೂಮಿಗೆ ಹುಟ್ಟಿಸಿ ಕಳಿಸೋರಲ್ಲ ಪರಮಾತ್ಮ. ನಿಮ್ ತಂದೆ ತಾಯಿ ಹೆಸರು ಹೇಳಿ. ನಿಮ್ ತಂದೆ ತಾಯಿ ಹೆಸರು? ನರಸಿಯಪ್ಪ, ಲೇಟ್. ಮತ್ತೆ ಈಗ ನೀವೇನೋ ಹೇಳ್ತಿದ್ದೀರಾ, ನಾವು ಹುಟ್ಟಿಸೋರ್ ದೇವ್ರು ಅಂತಿದ್ದೀರಾ. ಯಾರು ಇವನು? ಕಲಬೇರ್ಕೆ ಸುಖ ಕುಡಿಯ ನನ್ನ ಮಗ ನನ್ನ ಕಾಣುತ್ತೆ. ಇವ್ರ ಸ್ವಾಮಿ ಬುದ್ಧಿ ಅಲ್ಲ, ನರಸಿಂಹರಾಜು, ಬಳ್ಳಾಪುರ. ಏನಪ್ಪ ಹಿಂಗಾಗ್ಬೋದು ಕತೆ, ಎಲ್ಲ ಉಲ್ಟಾ ಆಗ್ಬೋದಲ್ಲ. ಇದು ನಾನು ಹುಟ್ಟಿಸ್ತು ನಮ್ ತಂದೆ ತಾಯಿ ಹುಟ್ಟಿಸಿರೋದು. ನಾನ್ ಹೇಳಿದ್ದು ಭಗವಂತ ಈಗ ಬಾ ಅಂದ್ರೆ ಇವ್ ನೋಡ್ದ ನಮ್ಮ ಊರಾಗ ಇವತ್ ಮಧ್ಯಾಹ್ನದಾಗ ಇದ್ಕಿದ್ದಂಗೆ ಬಂದ್ ಕೆರೆ ಒಳಗ್ ಬಿದ್ದು ಹೋದ್ರತ್ತ, ಗಾಡಿಯಾಗ ಬಂದು. ಎಷ್ಟ್ ಜನ? ಇಬ್ರು. ಅವಾಗ ಹಂಗೆ ಹೋದ್ಮಕ್ಕ ಕಲ್ಲು ಹೊಡ್ಕೊಂಡ್ರು, ತಗೊಂಡ್ ಹೋದ್ರು, ಏನಾಗ್ಬೋದ್ರು ಹಾಸ್ಪಿಟ್ಲಿಗೆ. ಹಂಗೆ. ಯಾವ ಊರಾಗೆ? ನಮ್ಮೂರ್ ಬಳ್ಳಾಪುರದಾಗೆ. ನಮ್ಮೂರಾಗ ಬಳ್ಳಾಪುರದಾಗ ಏನೂ ಆಗಿಲ್ಲ, ಅಂತ ಯಾವ ಆಕ್ಸಿಡೆಂಟ್ ಆಗಿಲ್ಲ ಬಿಡ್ರಿ. ಇಲ್ಲ ಒಟ್ನಾಗ ನಮ್ಮೂರಾಗ ಇವತ್ ಮಧ್ಯಾಹ್ನ 3 ಗಂಟೆ 4 ಗಂಟೆನಾಗ ಅದನ್ನ ನೋಡಿ ಬಂದು ತಲೆ ಸುತ್ತ ಬಂದಂಗಾಗಿ ಮನೆ ಕಡೆ ನೀರ್. ನಾವು ರೋಡ್ ಪಕ್ಕನೇ ಇರೋದ್ ಮನೆ, ಗೇಟ್ಗೂ ನಮ್ ಮನೆಗೂ ಹತ್ರನೇ. ಅಲ್ಲಣ್ಣ, ಯಾವ ಊರ್ ನಿಮ್ದು ಅಂದೆ? ನಿಮ್ದು ಯಾವ ಊರಣ್ಣ? ಓಯ್ ಯಾರನ ಇದು
ಅಲ್ಲೇ ಲೂಸ್ ಆಗಿರೋ ಮಾತಾಡಿದ್ದು ಇದು ಮಾಡು. ನನಗೆ ಇನ್ನ ಲೂಸ್ ಆಗಿಲ್ಲ, ಈಗ ಲೂಸ್ ಆಗ್ತಾ ಇದೆ. ರೇ ಅಣ್ಣಾರೇ, ಬಳ್ಳಾಪುರ ನಮ್ದು. ಅಗಳ ನಿಮ್ದು ಬಳ್ಳಾಪುರ ಆಗ್ಲಿ ಒಪ್ಕೊಂಡೆ, ಮತ್ತೆ ನಮ್ದು ಎಲ್ಲ ನೀನೇ ಬಳ್ಳಾಪುರ. ಪೂರ್ತಿ ಅಲ್ಲ ಪೂರ್ತಿ ನೀನೆ ಅಡ್ರೆಸ್, ನಾನು ಇರೋ ಜಾಗ ಎಲ್ಲ ಅಡ್ರೆಸ್ ಹೇಳ್ತಿರ್ಗ. ಯಾವ ಊರು ಅಂದ್ರೆ? ಅಣ್ಣ ನಮ್ದು ಬಳ್ಳಾಪುರನೇ. ಏನ್ ಕಣ ಈ ತರ ಮಾತಾಡ್ತಿದೀನಿ ನೀನು? ಹಂಗ ನಮ್ದು ಆ ನಮ್ದು ನಮ್ದು ಬಳ್ಳಾಪುರ, ಅದೇ ರೋಡ್ ಪಕ್ಕ ಮನೆ ಐತಲ್ಲ, ಸೀಟಿನ ಮನೆ. ಅಲ್ಲ ನಮ್ದು ಮನೆ. ನೀವ್ ಹೇಳಿ ಎಲ್ಲಿರೋದ್ ನೀವು, ನಂಗೇನ್ ಗೊತ್ತು? ನಮ್ದು ಇದ್ರಲ್ಲಿ ಸಿಂಗಾಪುರದಲ್ಲಿರೋದು ನಮ್ದು ಮನೆ. ಸಿಂಗಾಪುರದಲ್ಲಿರೋದು ಇದ್ರಲ್ಲಿ ಸಮುದ್ರದ ಮ್ಯಾಗಡೆಗೆ ಇರೋದು ನಮ್ಮ ಮನೆ. ಓ ಹಂಗ. ಅಲ್ಲಿ ಓ. ಅಲ್ಲಿ ಆಕ್ಸಿಡೆಂಟ್ ಆಯ್ತಾ ಕೆರೆತವ? ಈ ಪ್ರಾಕ್ಟೀಸಿಗೆ ಬಂದೆ ಬುಗುಂಡಳ್ಳಿ. ನಾನು ಕಿಶೋರು, ನಾನ್ ಕಿಶೋರು. ಅಣ್ಣ ಒಂದ್ ನಿಮಿಷ ತಡೆಯಣ್ಣ, ನೀನ್ ಕಾಲ್ ಮುಗಿತೀನಿ, ಫೋನ್ ಕಟ್ ಮಾಡ್ಬೇಡ. ಏನ್ ಗೊತ್ತಾ, ನಾಳೆ ನಂದು ಫೆಬ್ರವರಿ 29ನೇ ತಾರೀಕು ನಂದು ಬರ್ತಡೇ. ಫೆಬ್ರವರಿ 30ನೇ ತಾರೀಕು ನಂದು ಡೆತ್ ಇದೆ ಅಣ್ಣ. ಫೆಬ್ರವರಿ 29ನೇ ತಾರೀಕು ನಾನು ಹುಟ್ಟಿದ ದಿವಸ, ಫೆಬ್ರವರಿ 3ನೇ ತಾರೀಕು ನಾನು ಸತ್ತಿದ ದಿವಸ. ಆ ಕಾರ್ಯಕ್ರಮಕ್ಕೆ ಬಂದು ನೀವು ಪಾಲ್ಗೊಂಡು ಕಾರ್ಯಕ್ರಮ ಯಶಸ್ವಿಗೊಳಿಸ್ಬೇಕಣ್ಣ. ಎಲ್ಲಿ ಯಾವ ಊರಾಗೆ ಅಣ್ಣ? ಇಲ್ಲೇ ತುಮಕೂರ್ ಹತ್ರ ಪಿಲ್ಲಿಗಳ್ಳಿ ಅಂತ ಊರೈತಲ್ಲ ಅಣ್ಣ. ತುಮಕೂರ್ ಹತ್ರ ಪಿಲ್ಲಿಗಳ್ಳಿ ಅಂತ ಊರೈತಲ್ಲ. ಬಿಲ್ಲಿನಹಳ್ಳಿ? ಪಿಲ್ಲಿಗಲ್ಲಿ. ಪಿಲ್ಲಿಗಲ್ಲಿ? ಪಿಲ್ಲಿಗಲ್ಲಿ ಅಂತ ಊರೈತೆ. ಎಲ್ಲ ಯಾವ ಕಡೆ ಬರೋದು? ಅದ್ ಯಾವ ಕಡೆಗೂ ಬರಲ್ಲ, ಅಲ್ಲೇ ಇರುತ್ತೆ. ಅಲ್ಲ ಯಾವ ಕಡೆ, ಹಿಂಗೆ ಕೊಣಗಲ್ ಕಡಿಕೋ, ಬೆಂಗಳೂರು ಕಡಿಕೋ, ಚೋಳೂರ್ ಕಡಿಕೋ ಅಂತ? ಇಲ್ಲ, ಈ ಗೂಳೂರ್ ಕಡಿಕೆ. ಹಂಗಂದ್ರೆ ಗೊತ್ತಾಗುತ್ತೆ. ಅಲ್ಲಿ ಫೆಬ್ರವರಿ 29ನೇ ತಾರೀಕು ನಂದು ಹುಟ್ಟಿದ ದಿವಸ, ಫೆಬ್ರವರಿ 30ನೇ ತಾರೀಕು ನಾನು ಸತ್ತಿದ ದಿವಸ. ಆಗ ಎರಡಕ್ಕೂ ಬಂದು ಕಾರ್ಯಕ್ರಮ ಯಶಸ್ವಿಗೊಳಿಸ್ಬೇಕು, ಬಂದು ಊಟ ಮಾಡ್ಕೊಂಡು ನಂಗೆ ಆಶೀರ್ವಾದ ಮಾಡಿ ಇನ್ನೂ ಸಖತ್ತು ವರ್ಷ ಬದುಕಿರ್ಬೇಕು ಅಂತ ಹೇಳಿ ಆಶೀರ್ವಾದ ಮಾಡ್ಬೇಕಣ್ಣ ನೀನು. ಆಯ್ತು ಬಿಟ್ಟು. ಅಯ್ಯೋ, ನಮ್ಮ ಆಶೀರ್ವಾದ ಏನ್, ತಂದೆ ತಾಯಿ ಆಶೀರ್ವಾದ ತಗೊಳ್ರಿ, ಅಣ್ಣ ತಮ್ಮದಿರ ಆಶೀರ್ವಾದ, ಸಂಬಂಧಿಕರ ಆಶೀರ್ವಾದ. ನಿಮ್ಮಂತವ್ರ ಆಶೀರ್ವಾದ ತಗೊಬೇಕಣ್ಣ. ಯಾಕೆ ನಿಮ್ಮಂತವ್ರ ಆಶೀರ್ವಾದ ತಗೊಬೇಕಣ್ಣ ನಾವು? ಏನೋ ನಮ್ಮ ಆಶೀರ್ವಾದ ಏನ್ ಸ್ವಾಮಿ ನಿಮ್ಮಂತ ದೊಡ್ಡವ್ರಿಗೆ. ಅಣ್ಣ ಇರ್ಲಿ ಅದೆಲ್ಲ. ಫೆಬ್ರವರಿ 30ನೇ ತಾರೀಕು ಮಾತ್ರ ಮಿಸ್ ಮಾಡ್ಬೇಡಣ್ಣ. ಆಯ್ತು ಹೇಳಿ ಸ್ವಾಮಿ. ಆಯ್ತು. ಇವತ್ತು ಫೆಬ್ರವರಿ 28, ಇವತ್ತು ನಾಳೆಗೆ 29. ನಾನು ಫೆಬ್ರವರಿ 30ನೇ ತಾರೀಕು ನಾನು ಸತ್ತಿದ ದಿವಸ ಅವತ್ತು. ಆಯ್ತು ಸ್ವಾಮಿ. ಆಯ್ತು ಖಂಡಿತ ಬರ್ತೀನಿ. ಯಾವ ಊರು ಅಂದ್ರೆ? ಯಾವ ಊರು ಅಂದ್ರೆ? ಪಿಲ್ಲಿಗಲ್ಲಿ. ಪಿಲ್ಲಿಗಲ್ಲಿ? ಆಯ್ತು ಸ್ವಾಮಿ. ಆಯ್ತು 30ನೇ ತಾರೀಕು, ಫೆಬ್ರವರಿ 30ನೇ ತಾರೀಕು. ಆಯ್ತು ಬರ್ತೀನಿ ಸ್ವಾಮಿ. ಫೆಬ್ರವರಿ 30ನೇ ತಾರೀಕು ಆಮೇಲೆ ಅಣ್ಣ, ಫೆಬ್ರವರಿ 31ಕ್ಕೆ ಇನ್ನೊಂದು ಫಂಕ್ಷನ್ ಐತೆ. ಏನ್ ಫಂಕ್ಷನ್? ಅವನು ನರಸಿಂಹಾಜಿ ಬಳ್ಳಾಪುರ ಅಂತ ಅವ್ರು ಸತ್ತಿ ದಿವಸ ಅವತ್ತು, ಫೆಬ್ರವರಿ 31ನೇ ತಾರೀಕು. ಬರ್ಬೇಕಣ್ಣ ನೀವು ಖಂಡಿತ. ಗ್ಯಾರಂಟಿ ಬರ್ತೀನಿ ಸ್ವಾಮಿ. ನನಗೆ ಒಂಚೂರು ಇನ್ನು ನಾಳೆ ಇಂಥ ದಿನ ಅನ್ನುವಾಗ ಹಿಂಗೆ ಬರ್ಬೇಕು ಅನ್ನೋ ಒಂದು ಫೋನ್ ಹಾಕಿ ಸ್ವಾಮಿ, ಖಂಡಿತ ಬರ್ತೀನಿ. ಅವ್ರದ್ದು 31ನೇ ತಾರೀಕು ನರಸಿಂಹಾಜಿ ಬಳ್ಳಾಪುರ ಅವ್ರದ್ದು ತಿಥಿ ಐತಣ್ಣ. ನರಸಿಂಹಾಜಿ ಬಳ್ಳಾಪುರ ಅವ್ರದ್ದು ತಿಥಿ ಐತೆ 31ನೇ ತಾರೀಕು. ನೀವ್ಯಾರು ಹೇಳಿ? ನೀ ತಾಯಿನ ನಿಮ್ಮ ಅಮ್ಮನ ಹಾಕಿ, ನಂದೇನ 31ನೇ ತಾರೀಕು ಐತೆ ಅಂತ. 31ನೇ ತಾರೀಕು ಅಣ್ಣ. ಅಲ್ಲ ನೀನ್ ಎಷ್ಟು ಜನ ಕೊಟ್ಟಿರೋ ನನ್ನ ಮಗನಲ್ಲ ನೀ ತಾಯಿನ ಹಾಕ್ಯಾಯ. ನಮ್ಮ ಈ ನನ್ನ ಎದುರಿಗೆ ಮಾತಾಡ್ಬೇಕಾಯ್ತು ನಿಮ್ಮ ಅಮ್ಮನ್ ನೀನು. ನರಸಿಂಹಣ್ಣ. ಹಲೋ ನರಸಿಂಹಣ್ಣ, ಎಲ್ಲಣ್ಣ ಬೆಳಗ್ಗೆ ಕಾಣ್ಲೇ ಇಲ್ಲ ಬಗುನಳ್ಳಿಗೆ? ನಿನಗ್ ಫೋನ್ ಮಾಡ್ದಾಗೆಲ್ಲ ಹೇಳ್ತಾನೆ ಇರ್ತೀವಿ, ಯಾರು ಹೇಳು ಯಾಕೆ ತಿಕ್ಲಿ ಆಗಿದಿ ನೀನು? ಇವರು ವಿಧಾನಸೌಧದವ್ರು, ವಿಧಾನಸೌಧದವ್ರು ಮಗ ನರಸಿಂಹಣ್ಣ. ಎದ್ರ ಸ್ವಾಮಿ? ಓ, ಈಗ ಎದ್ದು ಹಾಲ್ ಕರ್ದು, ಡೈರಿಗೆ ಹಾಕ್ ಬಂದು ನಮ್ಮ ಮನೆಯವ್ರು ತಿಂಡಿ ಮಾಡ್ತಿದ್ರು. ರಾತ್ರಿ ನಾಟಕ ನೋಡಕ್ ಹೋಗಿದ್ದು. ನಾವು ಈಗ ಬಂದು ಉಳ್ಕೊಂಡು ಬೆಳಗಿನ ಜಾವ ತೋಳಕ್ ಹೋಗೋ ಟೈಮು. ಈಗ ಎಷ್ಟು ಟೈಮು? ಈಗ ಆಲೆ 6:15 ಆಗೈತ್ರಿ. ಬೆಳಗ್ಗೆನ ಸಾಯಂಕಾಲನ? ಬೆಳಿಗ್ಗೆ. ಆಯ್ತು, ನಾನೇನು ಇವ್ರು ಮಾಡ್ಕೊಂಡಿದ್ದೇನೆ 8:45 ಕಣೆ. ಈಗ ರಾತ್ರಿ
ರಾತ್ರಿ 8:45 ಈಗ. ಇಲ್ಲಿ 6 ಕಾಲು ಇಲ್ಲಿ ನಮ್ಗೆ. ಎಲ್ಲಿ ನೀವಿರೋದು? ನಾವು ತುಮಕೂರು. ನಾವು ಎಲ್ಲಿರೋದು? ಒಟ್ನಾಗಿ ಈಗ 6 ಕಾಲು. ಬೆಳಗ್ಗೆನ ಸಾಯಂಕಾಲನ? ಬೆಳಿಗ್ಗೆ. ಈಗ ಗಿರಾಕಿಗಳು ಯಾವ ಸಿಕ್ಲಿಲ್ವಣ? ಇಲ್ಲ ನನಗೆ 100 ಪಕ್ಕ ಇತ್ತು ಹೇಳಿ. ಅಲ್ಲ ಗಿರಾಕಿಗಳು ಸಿಕ್ಲಿಲ್ವ ನುಗ್ಗೆ ಮರಕ್ಕೂ ಪರಂಗಿನ ಗಿಡಕ್ಕೆ? ಹೇಳಿ. ಏನ್ ಹೇಳಿ? ಹೇಳಿ. ನರಸಿಂಹ ಸ್ವಾಮಿ ಮೇಲೆ ಆನೆ ಮುಂದಕ್ಕೆ ಮಾತಾಡ್ಲಿಲ್ಲ ಅಂದ್ರೆ ನರಸಿಂಹ ಸ್ವಾಮಿ ನಿಮ್ ಮನೆ ಹಾಳು ಮಾಡ್ಬಿಡ್ಲಿ. ಸ್ವಾಮಿ ತಿಕ್ಲಿಂತ ಮಾತಾಡ್ತೀವಿ ಸ್ವಾಮಿ, ಆಮೇಲೆ ಹಂಗಾಗಿ ನಮ್ಮ ಮನೆಯನ್ನ ಇದು ಮಾಡಿ ಸ್ವಾಮಿ, ನಮ್ಮ ಮನೆ ಎದುರು ಕದ್ರೆ ನಡ್ತೀವಿ ಸ್ವಾಮಿ. ಯಾರು ತಿಕ್ಲಿಂತ ಮಾತಾಡ್ತಾ ಇದ್ದೀವಿ ಸ್ವಾಮಿ. ಮಾತಾಡ್ಲಿಲ್ಲ ಅಂದ್ರೆ ನರಸಿಂಹ ಸ್ವಾಮಿ ಮೇಲೆ ಆನೆ. ಎಲ್ಲ ನಿಮ್ ಪಾಲ್ಕೆ ಕೇಳಿ ಸ್ವಾಮಿ, ನರ್ಸಿಸ್ ನಮ್ಮ ಮನೆ ದೇವ್ರಿ. ಯಾರು ತಿಕ್ಲಿಂತ ಮಾತಾಡೋದ್ರಿಂದ ಹಿಂಗೆ ಇದಾಯ್ತು ಸ್ವಾಮಿ. ಸಕಲಿಷ್ಟು ಅಪರಾಧ ನೀವೇ ಮನ್ನಿಸ್ತೀವಿ ಸ್ವಾಮಿ. ಹೇಳಪ್ಪ. ಹೇಳಿ. ಇದಕ್ಕೆ ಸಿಕ್ಲಿಲ್ವಾ? ಏನ್ ಹೇಳು? ನುಗ್ಗೆ ಮರದಾಗ ಪರಂಗಿನ ಗಿಡದ ಯಾರು ಗಿರಾಕಿ ಸಿಕ್ಲಿಲ್ವಣ? ಹೇಳಿ. ಹೇಳು. ಹೇಳಿ. ನರಸಿಂಹ ಸ್ವಾಮಿ ತಾಯಿ ಸಿಗಂದೂರು ಚೌಡೇಶ್ವರಿ ಇವ್ರ ಮನೆಗ್ ಬೆಳಗ್ಗೆ ಏನಾನ ಒಂದ್ ಕೆಟ್ಟದಾಗ ಮಾಡವ. ಇವಾಗ ಇನ್ನೊಂದ್ 2 ನಿಮಿಷ ನೋಡು ಮಗ. ಹೇಳಿ. ನರಸಿಂಹ ಸ್ವಾಮಿ ತಾಯಿ ಸಿಗಂದೂರು ಚೌಡೇಶ್ವರಿ, ತಾಯಿ ಮಾರಮ್ಮ, ದಂಡಿ ಮಾರಮ್ಮ, ಅಟೀಲಕ್ಕಮ್ಮ, ಜಲಗಿರಿ ಅಮ್ಮ ಇವ್ರಿಗೆ ಬೆಳಗ್ಗೆ ಒಂದು ಕೆಟ್ಟದಾಗ ಮಾಡಮ್ಮ. ಇದು ಮಧುಗಿರಿ ದಂಡಿ ಮಾರಮ್ಮ. ಅದನ್ನ ಹೇಳಿದ್ದು. ಗೊರವನಹಳ್ಳಿ ಅಮ್ಮ. ಲೇ ನಮಗ್ ಗೊತ್ತೈತೆ, ನಾವು ಕೇರಳತಕ್ ಹೋಗಿ ಮಾಡ್ಸ್ಕೊಂಡ್ ಬರ್ತೀವಿ ಕೊಳ್ಳೆಗಾಲತಕ್ಕೆ. ಇದು ಮೈಸೂರು ಮಹಿಷಾಸುರ ಸಂಹಾರ ಮಾಡಿ ಚಾಮುಂಡೇಶ್ವರಿ. ನಮಗ್ ಗೊತ್ತೈತ್ ಕಣಲ್ಲ. ಈಗ ಕಾಂಗ್ರೆಸ್ ಗಿರಾಕಿ ಐತೋ ಇಲ್ವಲ್ಲ ಹೂಕ್ಕೆ? ಈಗ ವಿಧಾನಸೌಧದಾಗ ಅವ್ರೆ ಇವ್ರು ಯಡಿಯೂರಪ್ಪರ್ದ ಅಂತಾರೆ ನೋಡಿ. ಏನ್ನ? ಇದು ಅದೇ ಮೂಗ್ಬಟ್ಟು ಕಾಂಗ್ರೆಸ್. ಹೌದಾ? ಇಲ್ಲ ಮೊನ್ನೆ ಅರ್ಧ ಎಕರೆ ತಗೊಂಡೋದ್ರು, ಆಮೇಲೆ ಅರ್ಧ ಎಕರೆ ತಗೊಂಡೋದ್ರು. ಅದೇನೋ ಕದ ಮಾಡಿಸ್ತಾರಂತಲ್ಲ, ಕದಕ್ ಬೇಕು ಅಂತೇಳಿ ಅಲ್ಲೇ ಇಲ್ಲ. ಏನ್ ಕಂತೀಣ? ಇನ್ನ ಇಷ್ಟದಾದ್ರೂ ಒಂದೇ ಇಲ್ಲ ಅಂತ. ಅಲ್ಲ ಯಾರೋ ಬಂದು ಬೆಂಗಳೂರಿನವರು ಅರ್ಧ ಎಕರೆ ಇದಕ್ಕೆ ಪರಂಗಿನ ಗಿಡ ಅರ್ಧ ಎಕರೆ ನುಗ್ಗೆ ಮರ ತಗೊಂಡು ಅಲ್ಲೇ ಕೂಯಿಸ್ಕೊಂಡು ಅಲ್ಲೇನೆ ಇದ್ರ ಹತ್ರ ನಮ್ಮ ಹತ್ರನೇ ಇದನ್ನ ತಗೊಂಬಂದು ಕಟಿಂಗ್ ಮಿಷಿನ್ ಎಲ್ಲ ಕದಕ್ಕೆ ಕಿಟಕಿಗಳಿಗೆ ದೊಡ್ಡ ದೊಡ್ಡ ಅಲ್ಗೆಗಳು ಮಾಡ್ಕೊಂಡು ತಗೊಂಡು ಹೋದ್ರಣ. ಇನ್ನ ಇಷ್ಟದಾದ್ರೂ ಬರ್ಲಿಲ್ಲ. ಆಮೇಲೆ ಕೊತ್ತಂಬರಿ ಮರ ಬಂದ್ರು. ಕೊತ್ತಂಬರಿ ಮರ 1,80,000 ರೂಪಾಯಿ ಕೇಳಿದ್ರಣ್ಣ ಮರ ಕೊತ್ತಂಬರಿದ. ನಾವ್ ಕೊಡಲ್ಲ. 1,80,000 ರೂಪಾಯಿ ಕೇಳಿದ್ರು ಮರ. $1,80,000 ಕೇಳಿದ್ರು ಕೊತ್ತಂಬರಿ ಮರ. ಇದು ಅಲ್ಲ ಕೊತ್ತಂಬರಿ ಮರ 1,80,000 ರೂಪಾಯಿ ಕೇಳಿದ್ರು. ಇಲ್ಲಪ್ಪ ಬೇಕಾರೆ ಆ ರೇಟ್ಗೆ ಬೇಕಾರೆ ಪುದೀನದ ಮರ ಕೊಡ್ತೀವಿ, ಬೇಕಾರೆ ತಗೊಂಡೋಗಿ ಪುದೀನದ್ ಬೇಡ ಕೊತ್ತಂಬರಿದಾದ್ರೆ ಕೊಡಿ ಅಂತ ಅಂದ್ರು. ಇನ್ನ ಬಡ್ಕೊಳ್ಳೇ ಇಲ್ಲ ನೀವು? ಇನ್ನ ಬಡ್ಕೊಳ್ಳೇ ಇಲ್ಲ? ಏನ್ ಬಡ್ಕೊಂಡ್ಲೇ ಇಲ್ಲ? ಅದೇ ನಾನು ಆಗ್ಲೇ ಅಂತ ಬಡ್ಕೊಳ್ಳೇ ಇಲ್ಲ. ಏನಕ್ ಬಡ್ಕೊಂಡ್ರಿ? ನಮ್ಗೆ ಹುಚ್ಚಿಡ್ದೈತಾ? ಅಲೋ ನನಗೆಲ್ಲ ಹುಚ್ಚಿಡ್ದೈತು. ಅಲೋ ಅಣ್ಣಯ್ಯ, ಅಲ್ಲ ಇಷ್ಟೊತ್ತಾದ್ರೂ ಬಡ್ಕೊಳ್ಳಿಲ್ಲ ಅಂತ ಕೇಳ್ದೆ. ಅಣ್ಣಯ್ಯ ನೀನು ಅವೆಲ್ಲ ಬಿಡೋ ಬೇಕಾದ್ರೆ 10 ಎಕರೆಗೆ ಬಳ್ಳಾರಿ ದಾಸವಾಳ ಗಿಡ ಐತೆ, ಅದ್ ನೋಡ್ ಅದನ್ನ ಯಾರನ್ನ ತಗೊಂಡಿಲ್ಲ ನೋಡೋಣ ಯಾವ್ದಾನ ಒಂದ. ಆ ಮಂತ ಕೂತಂಗ್ ಕಾಲ ಕಳಿತಪ್ಪ, ಯಾವ್ದೋ ಒಂದ್ ಗಿರಾಕಿ ಹುಡುಕ್ಲಿಲ್ಲ. ನಾವು ದಾಸವಾಳದ ಗಿಡನೂ ಇಲ್ಲ. ನೀವ್ ಹೇಳಿದಲ್ಲ ಈ ಕಡೆಗೆ ಯಾವ ವ್ಯಾಪಾರನೇ ಇಲ್ಲ. ಅವು ಖಂಡಿತಕ್ಕೆ ಇದನ್ನ ಹುಚ್ಚೂರ್ ಹಿಡ್ಕೊಂಡು ಹೋಗೋದು, ಫೋನ್ ಮಾಡಿ ಕಳ್ಸ್ಕೊಂಡ್ಬಿಟ್ಟು ಹತ್ತು ಇಲ್ದಂಗೆ ಹಿಡ್ಕೊಟ್ಬಿಡ್ತಾರ. ಅದ್ರೊಳಗೆ ದೀಪಾವಳಿ ಹಾಕ್ಬಿಡ್ತಾರ. ಅವಕ್ಕೆಲ್ಲ ವ್ಯಾಪಾರ ಕೇಳಕ್ ಹೋದ್ರು.